ಕಾರ್ಯಕ್ರಮ ತಾವೆಲ್ಲ ಆಲಿಸಿದ್ದೀರಿ. ಹೌದ್ರಿಪ್ಪ. ನನಗೆ ಪ್ರಾರಂಭಕ್ಕೊಬ್ರು ಯಾರೋ ಫೋನ್ ಹಚ್ಚಿದ್ರು, ಏನಂತ್ರಿಪ್ಪ? ಒಟ್ಟ ಮಂದಿನೇ ಇರಂಗಿಲ್ಲ ಅಂತ ಹೇಳಿ. ಹೌದು ಹೌದ್ರಿ. ಆದರೆ ಇಲ್ಲಿ ಬಂದು ನೋಡ್ರಿ ಒಟ್ಟ ಮಂದಿನೇ ಹೇಳಂಗಿಲ್ಲ ಅನ್ನೋದು ಗೊತ್ತಾಯ್ತು. ಹೌದು ಹೌದು. ಅದ ಬಹುಶಃ ನಿಮ್ಗೆ ಹಿಂಗೆ ಕೇಳೈತಿ ಅಂಬಲ್ರಿಪ್ಪ. ಮಂದಿ ಇರಂಗಿಲ್ಲ ಅನ್ನೋದು ಹೋಗಿರಿ, ಎಳ್ಳಂಗಿಲ್ಲ ಅನ್ನೋದು ನಿಮಗೆ ಇರಂಗಿಲ್ಲ ಅನ್ನಕ್ಕೆ ಫೋನ್ ಹಚ್ಚಿದವ ಹಾಂ ತೋರಿಸಿ ನಾವು ಮಂದಿನ ನೋಡತ್ತೆ. ಹಾಂ ಇಲ್ರಿ ನಾವು ಹೋದ ವರ್ಷ ಬಂದಿದ್ದೀವಿ, ಇಷ್ಟು ತೋರ್ಸನ ಮಂದಿತ್ತು ಅಂದ. ಹಾಂ ಆ ಬ್ರ್ಯಾಂಡ್ ಮೇಲೆ ಕೊಡ್ತಿರ್ಬೇಕಂತ ಹೇಳಿ. ಹೌದು ಹೌದಿಲ್ಲ? ಹೌದು. ಇಲ್ಲಿ ನಮ್ಮ ರೈತ ಸಂಘದ ಲೀಡ್ರ್ ಕೂತಾರ, ಹೌದ್ರಿಪ್ಪ. ಅವರು ಬಂದಿರು. ಹಾಂ ಹಾಂ. ನಮ್ಮ ಬಾವಿ ಬಸವೇಶ್ವರ ಜಾತ್ರೆಗೆ ನೀವು ಪ್ರವಚನಕ್ಕೆ ಬರಲೇಬೇಕತ್ತೆ. ಹೌದ್ರಿಪ್ಪ. ಬಹುತೇಕ ನನಗೆ ಅವಕಾಶ ಸಿಗಲಿಲ್ಲ. ಅವ್ರೊಂದು ಮಾತಂದ್ರು, ಹಾಂ ರೀ. ನಮ್ಮಲ್ಲಿ ಬರ್ಬೇಕಾದ್ರೆ ಎಷ್ಟು ವರ್ಷ ನಿಮಗೆ ಮುಂಚಿತವಾಗಿ ಬುಕ್ ಮಾಡ್ಬೇಕಂತ ಕೇಳಿದೆ. ನಾ ಸೋತೀನಿ, ಯಾಕಂದ್ರೆ ಒಂದೇ ದಿವ್ಸ ಬಂದೀನಿ ಅಲ್ಲಿ ಪ್ರವಚನ. ಹೌದ್ರಿಪ್ಪ. ಹೌದು. ಜನ ಇಲ್ಲಿ ಪ್ರವಚನ ಕೇಳಂಗಿಲ್ಲ ಅಂತ ಹೇಳ್ತಿದ್ರು. ಹೌದ್ರಿಪ್ಪ. ನಾನು ಪ್ರವಚನ ಮಾಡೋ ಕಾಲಕ್ಕೆ ಇಟ್ಯಾಕೆ ಜಲ್ದಿ ಬಿಟ್ರಿ ಅಂತ ಅವ್ರು ಕೇಳ್ತಿದ್ರು. ಹೌದ್ರಿ. ಹೌದು. ಇಂಥ ಒಂದು ಈ ಪುಣ್ಯಾತ್ಮರಿ ಗ್ರಾಮದ ವೈಶಿಷ್ಟ್ಯ ಐತಿ, ಇಲ್ಲಿ ಗೊತ್ತಾಗ್ತದೆ. ಹೌದು ಹೌದ್ರಿಪ್ಪ. ಹೌದು. ಒಬ್ಬರೇ ಬಂದು ಏನಾದ್ರೂ ಶಬ್ದ ಮಾತನಾಡ್ತಕ್ಕಂಥದ್ದು, ಇಲ್ರಿಪ್ಪ. ದಂಗಲ್ ಮಾಡ್ತಕ್ಕಂಥದ್ದು, ಇಲ್ಲ. ಇದು ಪುಣ್ಯಾತ್ಮರ ನಿಜವಾಗಿ ಹೌದು. ನಾವು ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥ. ಹೌದ್ರಿಪ್ಪ. ಅದಕ್ಕೆ ಸಿದ್ದೇಶ್ವರಪ್ಪಗಳನ್ನ ಕೇಳಿದ್ರು, ಹೌದ್ರಿ. ನಿಮ್ಮ ಪ್ರವಚನಕ್ಕೆ 20,000 ಜನ ಸೇರ್ತತಿ. ಸೇರ್ತಾರ? ಇರ್ಲಿಲ್ಲ. 20,000 ಜನ ಸೇರ್ತೈತಿ ಬುದ್ಧಿ, ಎಷ್ಟು ಜನರನ್ನು ಪರಿವರ್ತನೆ ಮಾಡಿರಿ? ಹೌದ್ರಿ. ನಮ್ಮಲ್ಲೇ ಬಾಜುಕ್ ಉಗಾರಕ್ಕೆ ಸಂಜಿಕ್ ಪ್ರವಚನ ಮಾಡ್ತಿದ್ರು. ಹೌದ್ರಿಪ್ಪ. ಊರಾನ ಬಾರ್ ಅಂಗಡಿಯವ್ರೆಲ್ಲ ಬಂದ ಒಂದು ತಿಂಗಳಾದ ಬಳಿಕ ಇನ್ನೊಂದು 15 ದಿವಸ ಇಡ್ರಿಯಪ್ಪ ಅಂತ ಕೇಳಿದ್ರು. ಹಾಂ ಹಾಂ. ಬುದ್ಧಿಜವರು ಪರ್ಸನಲ್ ಎಲ್ಲಾನು ಕರೆದ, ಆ ಅಂಗಡಿಯವರು ಬಂದು 15 ದಿವಸ ಹೆಚ್ಚಿಗೆ ಯಾಕೆ ಇಡತ್ತಾರೋ ಅಂತ ಕೇಳಿದ್ರು. ಅವಾಗ್ರಿಪ್ಪ. ಯಪ್ಪ ನಿಮ್ಮ ಪ್ರವಚನ ಕೇಳಿ ಚಂಜಿ ಮಣ್ಣಿ ಮಂದಿ ಆ ಗುಡಿಯಾಗ ಹೋಗಿ ಪ್ರಸಾದ ತೊಗೊಂಡು ಆನಂದ ಹೋಗ್ತಾರ. ಅವಾಗ ಹಿಡಿದು ಉಲ್ಟಾ ಚಾಲು ಮಾಡ್ರಿ, ಮುಂಜಾನೆ 6 ಗಂಟೆಗೆ ಚಾಲು ಮಾಡಿ. ಹೌದು ಹೌದ್ರಿ. ಅವಾಗ ಅವ್ರಂದ್ರತ ಜಗತ್ತು ಎಷ್ಟು ಬದಲಾಗೈತೆ ಗೊತ್ತಿಲ್ಲಪ್ಪ. ಗೊತ್ತಿಲ್ರಿಪ್ಪ. ನಾನು ಮಾತ್ರ ಬದಲಾವಣೆ ಆಗೀನಿ, ನನಗೆ ಆನಂದ ತಂದದ, ನನಗೆ ತೃಪ್ತಿ ತಂದದ. ಹೌದು ಹೌದು. ನಿಜವಾಗಿ ನನ್ನ ಸಂಪತ್ತ, ನನ್ನ ಕಿರೀಟಿ ಯಾವುದು ಅಂತಕ್ಕಿದ್ರೆ 4,000 ಗ್ರಂಥಗಳನ್ನ ಓದಿರ್ತಕ್ಕಂಥ ತೃಪ್ತಿ ನನಗದ, ಅದುವೇ ನನಗೆ ಸಂತೋಷ ಅಂತಕ್ಕಂಥ ಮಾತು ಹೇಳ್ತಾರೆ. ಹೌದು ಹೌದ್ರಿಪ್ಪ. ಹೌದು. ಬಂಧುಗಳೇ, ಕೊನೆ ಕಾಲದೊಳಗೆ ಅವ್ರನ್ನ ಅತ್ಯಂತ ಸಮೀಪದಿಂದ ನೋಡಿ, ಆಗಲ್ಲ ರಾಯರ್ ಹೇಳಿದ್ರಲ್ಲ, ಹೌದ್ರಿಪ್ಪ. ಅವ್ರ ಜೀವಿತ ಒಳಗೆ ನಾವು ಹುಟ್ಟಿದಿಲ್ಲ, ನಾವು ಪುಣ್ಯವಂತರಿಪ್ಪ. ಮಾರ್ಗ ಯಾವ್ದಾರ ಇರಲಿ ಬುದ್ಧಿ. ಹೌದು ಹೌದ್ರಿಪ್ಪ. ಆದ್ರೆ ಈ ಸಮಾಜದ ಬದಲು ಅವ್ರ ಕಳಕಳಿ ಆಗಿತ್ತು. ಹೌದು. ಯಾರೇ ಬರಲಿ ಅವ್ರ ತಿಕ್, ಹೌದ್ರಿಪ್ಪ. ಯಾರೇ ಬರಲಿ. ರಾಜಕಾರಣಿಗಳು ಬಂದ್ರಂದ್ರ ಹಾಂ ಹಾಂ. ದೇಶದ ಸ್ಥಿತಿಗತಿ ಏನದು. ಹೌದ್ರಿಪ್ಪ. ಡಾಕ್ಟರ್ ಬಂದ್ರ ಸಮಾಜದಾಗ ಜನರ ಆರೋಗ್ಯ ಆಗದ. ಹೇಗದ? ವಕೀಲರು ಬಂದ್ರಂದ್ರ ಹೌದು. ಸಮಾಜದಾಗ ಜನ ಏನಾದ್ರು ಒಳ್ಳೆತನ ಬಂದತೇನಪ್ಪ ಹೌದ್ರಿಪ್ಪ ಕೇಳ್ತಿತ್ತು. ಹೌದು. ತಮಗಾಗಿ ಒಂದು ಬೇಕಂತ ಕೇಳಲಿಲ್ಲ, ಕೇಳಿಲ್ರಿಪ್ಪ. ಅದಕ್ಕೆ ಹಾಂ. ಅಂತ ಪುಣ್ಯಾತ್ಮರನ್ನ ನಾವೆಷ್ಟು ಕೊಂಡಾಡಿದ್ರು ಕೂಡ ಕಡಿಮೆ. ಕಡಿಮೆ ಅದರಿಪ್ಪ. ನಮ್ಮ ಕವಲಗುಡ್ಡು ಮಠಕ್ಕೆ ಬರ್ಬೇಕಾದ್ರೆ ಹೌದು. ಉರಿ ಬಿಸಿಲಿತ್ತು. ಹೌದ್ರಿಪ್ಪ. ಹೌದು. ಒಮ್ಮೆ ತಲೆಯಾಗ ಬಂತು, ಇಂಥ ದೇವ್ರನ್ನ ಬಿಸಲಾಗ ತಂದು ಹೆಂಗೆ ನಿಲ್ಲಿಸೋದು. ಹೌದು. ನಾನು ಇಷ್ಟ ಸಂಕಲ್ಪ ಮಾಡೀನಿ, ಹೌದ್ರಿ. ಸತ್ಯವಾಗಿ ಹೇಳ್ತಾ ಇದ್ದೀನಿ. 1 ಕಿಲೋಮೀಟ್ರ್ ನಮ್ಮ ಮಠ ಮಳೆ ಬಂತು. ಹೌದು. ಅವ್ರು ಬಂದು ನಮ್ಮ ಅಂಗಳದಾಗ ಇಳಿದ್ರು, ಮಳೆ ನಿಂತು ಬಿಡಿತು. ಹೌದು ಹೌದ್ರಿ. ಅವ್ರಿಗೆ ಪ್ರಕೃತಿ ಸಹಿತ ಸಾಥ್ ಆಗ್ತಿತ್ತು. ಹಾಕಿದ್ರಿಪ್ಪ. ದೇಹದಿಂದ ಮರಿ ಆಗ್ಯಾರ. ಹೌದು. ಆದ್ರೆ ಪುಣ್ಯಾತ್ಮರೇ ಅವ್ರ ಆತ್ಮ ನಮ್ಮೆಲ್ಲರನ್ನ, ಅದಕ್ಕೆ ಇಲ್ಲಿ ಹುಟ್ಟುದು ಸಾಯಿದು ಯಾವ್ದೈತ್ರಿ? ಧ್ಯೇಯ. ಹೌದ್ರಿ. ಒಳಗೆ ಆತ್ಮ ಅಂತಕ್ಕಂಥದ್ದು ಅಮರವಾಗಿರ್ತಕ್ಕಂಥದ್ದು. ಅಮರವಾಗಿರೋದು. ಅದಕ್ಕೆ ಕಾಲಾತೀತ ಅಂತ ಕರೆದಾರ ಅವನಿಗೆ. ಕರ್ದಾರ್ರಿಪ್ಪ. ಅಂತ ಕಾಲಾತೀತನ ಕುರಿತು ಸೂತ್ರಧಾರಿ ಪಾತ್ರಧಾರಿ ಅಂತಕ್ಕಂಥ ನಮ್ಮ ಮತ್ತಿಗೆ ಹೊಳೆದಷ್ಟು ನೆಲಿಕ್ಕಿದಷ್ಟು. ಹೌದ್ರಿ. ಇದು ಸಾಗರ ಐತಿ. ಹೌದ್ರಿಪ್ಪ. ಹೌದು. ಸಾಗರ ಐತಿ ಬಂಧುಗಳು, ಎಲ್ಲಾನು ನಿಮಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೌದು. ಅಂಥವ್ರು 40-50 ವರ್ಷ ಪ್ರವಚನ ಹೇಳಿದ್ರು ಕೂಡ ಇನ್ನೂ ಜನರಿಗೆ ಹಸು ಹೋಗಿಲ್ಲ. ಹೌದು ಹೌದ್ರಿಪ್ಪ. ಹೋಗಿಲ್ಲ. ಹೌದು. ಇವತ್ತು ಗವಿಸಿದ್ದೇಶ್ವರ ಸ್ವಾಮಿಗಳು ಅಷ್ಟೇ ಹೇಳಾಕತ್ತಾರೆ, ಇನ್ನೂ ಹಸು ಹೋಗಿಲ್ಲ. ಹೌದ್ರಿ. ಹೌದ್ರಿಪ್ಪ. ಅಂಥವೆಲ್ಲ ಇಂಚಗೇರಿ ಮಾಧವಾನಂದ ಪ್ರಭುಜಿಗಳು, ಗಿರಿಮಲ್ಲೇಶ್ವರ ಮಹಾರಾಜರು ಅವತ್ತು ರಷ್ಯಾಕ್ಕೆ ಹೋಗಿದ್ರು. ಹೌದು. ಅಂಥವರೆಲ್ಲ ಹೇಳಿ ಹೋಗಿದ್ರು ಕೂಡ ಏನೋ ಜನರಿಗೆ ಕೇಳಬೇಕು ಅನ್ನೋ ಹಸು ಅದ. ಹೌದ್ರಿ. ಇನ್ ತುಸು ಕಡೆ ಕೇಳಬಾರ್ದು. ಅವ್ರು ಹೇಳಿಲ್ಲ, ಇಲ್ಲಿ ಮಳೆ ಆಗಾಕತ್ತಿತ್ತು ತಡ್ ಕುಡಿಲಕ್ಕ ನೀರಿಸಿಲ್ಲ. ಹೌದು ಹೌದ್ರಿ. ಹೌದ್ರಿಪ್ಪ. ಕರೆ ಹೇಳಿ ನೀವು ಪಾತ್ರಧಾರಿಗಳು, ನಿಮ್ಮ ಹೊಲ ಮನೆ ಸೀಮ್ಯಾಗ ಗಿಡ ಎಟ್ಟು ಹಚ್ಚೇರಿ? ಹಾ, ಎಲ್ಲ ಕಡ್ದಾರ. ಇಲ್ಲಿ ಭಾಳ ಮಂದಿ ರೈತರಿದ್ದಾರೆ. ನಿಮ್ಮ ಹೊಲದಾನ ಮಾವಿನಕಾಯಿ ಹರಿದು ಮಾನ್ಯ ಕಾರುಣಿಗೆ ಶಿಖರಣೆ ಮಾಡಿರೋ ಏನು ರತ್ನಾಗಿರಿ ಕೊಂಡು ತಂದು ಮಾಡಿರಿ? ಕರೆ ಹೇಳ್ರಿ. ನಾನು ಎಲ್ಲ ಕೊಂಡದ್ದು ಈ ಕಡೆ ಅಂಬಲ್ರಿ, ಮತ್ತು ನಮ್ಮ ಕಡೆ ಎಲ್ಲ ಮತ್ತು ಮಳಿ ಇಲ್ಲಿ ಆಗಕತ್ತೈತಿ, ಅಲ್ಯಾಕಾದ್ರು ನಾ ಏನು ಮಾಡ್ಲಕ್ಕತ್ತ? ಹೌದು. ಪರಮಾತ್ಮ ಹೇಳ್ಯಾನ, ಏನ್ ಮಾಡ್ರೆ ನಿಮ್ಗೆ ನಾ ಒಲಿತ ಅನ್ನೋದು ಹಾದಿ ತೋರ್ಸನ. ಹೌದು. ನೀವು ಆ ಕಡೆ ಬರ್ಲಕತ್ತಾರಿಲ್ಲ. ಹೌದು ಹೌದ್ರಿ. ಹಾಲು ಕುಡ್ರಿ ಅಂತ ಹೇಳ್ತಾನ. ಇಲ್ಲ ನಾವು ಆಲ್ಕೋಹಾಲ ಕುಡಿತಾನಂದ್ರ ಕುಡಿಯೋಗ್ರಿ. ಜಗತ್ತಿಗೆ ಒದರುದು ನಮ್ಮ ಧರ್ಮ ಐತಿ. ಹೌದು.
ಯಾರು ತಗೋತಾರೆ ಯಾರು ಬಿಡ್ತಾರೆ ಅವ್ರವ್ರಿಗೆ ಬಿಟ್ಟು ಕೊಟ್ಟು ವಿಷಯ. ಹೌದು ಹೌದ್ರಿ ಹೌದು. ಅದಕ್ಕೆ ಬಂಧುಗಳೇ ಹಾಂ ಅಪರೂಪವಾಗಿರ್ತಕ್ಕಂಥ ವಿಷಯ ಚಿಂತನೆ ಮಾಡಲಿಕ್ಕೆ ನಮ್ಮ ಡಬಾಜ್ ಕಾಕ ಅವರು ಹಾಂ ನನಗೆ ಸ್ವಲ್ಪ ಕಾರ್ಯಕ್ರಮ ವ್ಯತ್ಯಾಸ ಆಗಿ ಬರುದಿಲ್ಲ ಅಂದಾಗ ಇಟ್ಟು ಮಾನಸಿಕ ಮಾಡ್ಕೊಂಡ್ರವರು. ಹೌದು ಹೌದ್ರಿ. ಗಂಟಿ ಸರ್ ಹೇಳ್ರು, ಗಂಟಿ ಸರ್ ನನಗೆ ಫೋನ್ ಹಚ್ಚರು. ಹೌದು ಆ ಕಾರ್ಯಕ್ರಮ ನಾಳೆ ಮುಂಜಾನೆ ಐತೆ, ನಿಮ್ಮಲ್ಲಿ ಇವತ್ತು ಹೋಗ್ಬೇಕ, ನಾಳೆಗೆ ಐತಿ. ಹೌದು. ನಾನು ಇಷ್ಟೇ ನಿಮ್ಮಲ್ಲಿ ಕಳಕಳಿವೇನಂತ ಹೇಳ್ತಾನು. ಹೌದು ಹೌದ್ರಿ. ಈ ದ್ವಾರ ಬಾಗಿಲು ಕಟ್ಟಾಕತ್ತೀರಿ, ಗುಡಿ ಕಟ್ಟಾತ್ರಿ, ಕಟ್ರಿ. ಹೌದು. ಇದ್ರ ಜೊತೆಯಾಗಿ ಒಂದು ಸುಂದರವಾಗಿರ್ತಕ್ಕಂಥ ಕಲ್ಯಾಣ ಮಂಟಪ ಕಟ್ರಿ. ಹೌದ್ರಿಪ್ಪ. 1 ಕೋಟಿ 2 ಕೋಟಿ ಖರ್ಚು ಮಾಡಿ ಕಲ್ಯಾಣ ಮಂಟಪ ಕಟ್ರಿ. ವರ್ಷದಾಗ 10 ಮದುವೆ ಆದ್ರೆ 25,000 ಕೊಟ್ಟರು ಪುಣ್ಯಾತ್ಮರೇ 2.5 ಲಕ್ಷ ರೂಪಾಯಿ ಆಕತ್ತಿ. ನಿಮ್ಮ ದೇವಸ್ಥಾನ ಅಭಿವೃದ್ಧಿಗೆ ನಡೀತು. ಹೌದು ಹೌದ್ರಿ ಹೌದು. ಅದ್ರ ಕಡೆ ಎಲ್ಲರೂ ಗಮನ ಕೊಡ್ರಿ. ಇವತ್ತು ಭಾರತ ಆರ್ಥಿಕ ಸ್ಥಿತಿ ಒಳಗೆ ಮೇಲ್ ತರಬೇಕಾಗಿತ್ತು ಅಂದ್ರೆ ಒಮ್ಮೆ ಗಂಟು ಹೋದ ಹೊಳ್ಯಾಗ ಹೋಗಿದ್ದು ಬೇಡ. ಹಾಂ ಹಾಂ. ಒಮ್ಮೆ ಗಂಟು ತಂದು ಹೊಳ್ಯಾಗ ಹೋಗಿದ್ದು ಬೇಡ. ಬ್ಯಾಡ್ರಿಪ್ಪ. ನಾವು ಅದರದಿಂದ ಫಲ ಬಯಸ್ತಿರ್ಬೇಕು, ಬರ್ತಿರ್ಬೇಕು. ಹೌದ್ರಿಪ್ಪ. ಸಮಾಜಕ್ಕೆ ಒಳಿತಾಗ್ತಿರ್ಬೇಕು. ಆಗ್ತಿರ್ಬೇಕ್ರಿ. ಸಮಾಜದಾಗ ಯಾರ ಕಲಿತು ಹುಡುಗರು ಅದಾರ, ಹೌದು, ಯಾರು ಕಲಿತು ಹುಡುಗರು ಅದಾರ. ಬಹುತೇಕ ಬಂಧುಗಳೇ ದಾವಣಗೆರೆ ಮತ್ತು ಬೆಂಗಳೂರು, ದಿಲ್ಲಿಕ್ಕೆ 3 ಕಡೆ ಇನ್ಸ್ಟಿಟ್ಯೂಟ್ ನಡೆಸ್ತಾರ ಅವ್ರು. ಹೌದ್ರಿಪ್ಪ. ಇನ್ಸೈಟ್ ಅಕಾಡೆಮಿ ವಿನಯ್ ಕುಮಾರ್ ಅಂತ ಹೇಳಿ. ಹೌದ್ರಿ. ನಮ್ಮ ಮಟ್ಟಕ್ಕೆ ಒಂದೇ ಸಲ ಬಂದಿದ್ರು, ಒಮ್ಮೆ ನಂದಗಡಕ್ಕೆ ಭೇಟಿಯಾಗಿದ್ರು. ಹೌದ್ರಿಪ್ಪ. ಅದೇ ಪರಿಚಯದಿಂದ ನನ್ನ ಪರವಾಗಿ 10 ಮಂದಿ ಮಕ್ಕಳಿಗೆ ಶಿಕ್ಷಣದ ಅವ್ರು ಇರ್ತಕ್ಕಂಥ ಲಕ್ಷಗಟ್ಟಲೆ ಫೀಸದ ಅತ್ಯಂತ ಕಡಿಮೆ ದರದಾಗ ಮಕ್ಕಳನ್ನ ಕರ್ಕೊಂಡವ್ರು. ಇದು ಮಟ್ಟದಿಂದ ಮಕ್ಕಳು ಬಂದಾವ. ಹೌದು ಹೌದ್ರಿಪ್ಪ. ಹೌದು. ಅದಕ್ಕೆ ಒಂದು ಹೊತ್ತು ಅನ್ನ ಕೊಟ್ಟೆ ಅಂದ್ರೆ ಒಂದು ಹೊತ್ತಿನ ಆಶ್ರಯ ಆಗ್ತದೆ. ಹೌದು ಹೌದ್ರಿಪ್ಪ. ಆ ಮಗುವಿಗೆ ಶಿಕ್ಷಣ ಕೊಟ್ಟೆ ಅಂದ್ರೆ ಜೀವನ ಪೂರ್ತಿ ಆಶ್ರಯ ಆಗ್ತದೆ. ಅದ್ರ ಕಡೆ ನಾವೆಲ್ಲ ಸಮಾಜ ಗೌರವ ಕೂಡ. ಆ ಶಿಕ್ಷಣ ಎಂಥದ್ದು ಬೇಕಾಗೈತಿ ಅಂತ ಕೇಳಿದ್ರೆ, ಹೌದ್ರಿಪ್ಪ, ನಮ್ಮ ಮಕ್ಕಳನ್ನ ದೊಡ್ಡ ಸಿಟ್ಯಾಗ ಓದಿಸೋದು ತಪ್ಪು. ಹೌದು. ಹಳ್ಳಿಗೆ ತಗೊಂಡ್ ಬರ್ರಿ. ಹೌದು. ಇನ್ನೊಬ್ರದ್ದು ತಲೆಗೆ ಬಡದಿರಬಾರ್ದು. ಹೌದ್ರಿಪ್ಪ. ವಿದ್ಯೆ ಬಿಟ್ರೆ ಏನೋ ಗೊತ್ತಿರಬಾರ್ದು. ಹೌದು. ಸಂಸ್ಕಾರ ಇರ್ತಕ್ಕಂಥ ಸ್ಥಳಗಳು ಸಾಕಷ್ಟು ಅದಾವ್ರಿಪ್ಪ. ಇವತ್ತು ಕರ್ನಾಟಕದೊಳಗೆ ಮಠ ಮನಿಗಳ ಶಾಲೆಗಳು ಇರ್ಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ಕುರುಡಾಗ್ತಿತ್ತು. ಆಗ್ತಿದ್ರಿಪ್ಪ. ಹೌದಿಲ್ಲ? ಹೌದು. ಸಿದ್ಧಗಂಗಾ ತುಮಕೂರದ ಶಿವಕುಮಾರೇಶ್ವರ ಅಪ್ಪಗಳು ಹೇಳ್ತಾರಂತ, ನನಗೇನು ಕೊಡ್ಬೇಡ್ರಪ್ಪ, ನನ್ನ ಮಕ್ಕಳು ಹಸುದವ, ಅನ್ನ ಕೊಡ್ರಿ ಅಂತ ಕೇಳ್ತಾರಂತ. ಯಾರೋ ಹಾಡದ ಮಕ್ಕಳು ನನ್ನ ಮಕ್ಕಳಂತ ಅಭಿಮಾನದಿಂದ ಕೇಳ್ತಾರಂದ್ರೆ ಪುಣ್ಯಾತ್ಮರು, ಇನ್ನು ಈಶನ ಸೇವಾ ಯಾವುದ್ರಿ? ಹೌದು ಹೌದ್ರಿಪ್ಪ. ಹೌದು. ಅದಕ್ಕೆ ಬಂಧುಗಳೇ, ನೀವೇನು ನಮ್ಮನ್ನು ಕರೆಸಿರಿ, ಹೌದು, ಇವತ್ತು ಈ ಸತ್ಸಂಗದೊಳಗೆ ಏನು ನೀವು ದುಡ್ಡು ಕೊಡ್ತೀರಿ, ಇವತ್ತಿನವರೆಗೆ ನಮ್ಮ ಸಂಘದ ಕಲಾವಿದರು ನಮಗಿಷ್ಟು ರೊಕ್ಕ ಯಾಕೆ ಕೊಟ್ಟಿಲ್ಲತ್ತು ಒಂದು ದಿವಸ ಕೇಳಿಲ್ಲ. ಹೌದ್ರಿಪ್ಪ. ನೀ ರೊಕ್ಕ ಏನು ಮಾಡಿದಿತ್ತು ನಾನು ಕೇಳಿಲ್ಲ. ಹೌದ್ರಿ. ಆದರೆ ಈ ಬಂದಿರತಕ್ಕಂಥ ದುಡ್ಡಿನಿಂದ ಪುಣ್ಯಾತ್ಮರ ಒಳ್ಳೆ ಗ್ರಂಥಾಲಯವನ್ನು ಕಟ್ಟಿದ್ವಿ ಸರ್. ನೋಡ್ಯಾರ. ಹೌದ್ರಿಪ್ಪ. ನಮ್ಮ IAS KS ಓದ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಹೌದು. ನೌಕರಿ ಹಿಡಿಸಲಾಗಿ ಇಟ್ಕೋಬೇಡ್ರಿ. ನೀವು ಕುರಿಗಳನ್ನ ಕಾಯ್ರಿ, ಯಾರು ಬೇಡ ಒಂದಿಲ್ಲ. ಕುರಿಗಳನ್ನು ಕೂಡ ಇವತ್ತು ಭೂಮಿ ಇಲ್ಲ, ಆಧುನಿಕ ಟೆಕ್ನಾಲಜಿ ಒಳಗೆ ಹೆಂಗೆ ನಾವು ಕುರಿಗಳು ಕಾಯ್ಬೇಕು, ಹೆಂಗೆ ಸಲುಬೇಕಂತಕ್ಕಂಥ ಕಲಿಬೇಕು. ಹೌದು ಹೌದ್ರಿಪ್ಪ. ಹೌದು. ಇವತ್ತು ಒಕ್ಕಲ್ತನ ಮಾಡೋ ಮಗನ ಶಾಣೆ ಬೇಕಾಗ್ಯಾನ. ನೀವು ನ್ಯಾನೋ ಟೆಕ್ನಾಲಜಿ ಬಂದದ. ಹೌದ್ರಿಪ್ಪ. ನೀವು ಅದ್ರ ಹೇಳ್ರಿ, ಮೊಬೈಲ್ದಾಗ ನಾನು ಜ್ವರ ಬಂದವು, ಯಾವ ಗೋಳೆ ತಗೋ ಅಂತ ಹೇಳ್ತೀವಿ, ಕೇಳ್ರಿ, ಅದು ಹೇಳ್ತತಿ ಇದನ್ನ ತಗೋ ಅಂತ ಹೇಳಿ. ಆ ಮಷಿನ್ ಮುಂದೆ ಕೊಂಡು ಹೋಗ್ರಿ, 15,000 ರೂಪಾಯಿ ಕೊಟ್ರಿ, ಅದು ಹೇಳ್ತತಿ ಇದರ ಪಾರ್ಟ್ಸ್ದಾಗ ನಿಂದ ಇದರ ರೋಗ ಆಗೈತಿ ಅಂತ. ಅದನ್ನು ನೋಡಿ ಡಾಕ್ಟರ್ ಹೇಳ್ತಾರೆ. ಒಕ್ಕಲ್ತನ ಹಂಗಿಲ್ರಿ, ಶಾಣೆ ಇದ್ದವಾಗ ಮಾತ್ರ ಒಕ್ಕಲ್ತನ ಗೊತ್ತಾಗ್ತದೆ, ಶಾಣೆ ಇದ್ದವಾಗ ಮಾತ್ರ ಒಕ್ಕಲ್ತನ ಗೊತ್ತಾಗ್ತದೆ. ಅದಕ್ಕೆ ಒಕ್ಕಲ್ತನ ಉಳಿಬೇಕು. ಹೌದ್ರಿಪ್ಪ. ಎಲ್ಲರೂ ದೇಶಿ ಆಕಳಗಳನ್ನ ಕಟ್ರಿ. ಹೌದು. ಹಾಲು ಕಡಿಮೆ ಕೊಡುವತ್ತಾಕ ನಿಮಗೆ BP ಶುಗರ್ ಆದವ್ರು ಹೋಗಿ ಮುಂಜಾನೆ ಒಂದು ಅರ್ಧ ತಾಸು ಆಕಳ ಮುಂದೆ ನಿಲ್ರಿ. ನಾ ಪ್ರತ್ಯಕ್ಷ ನಿಮ್ಗೆ ಹೇಳ್ತೇನೆ. ನಸಿಕಿನ 5 ಗಂಟೆಗೆ ಹೋಗಿ ಒಂದು ಅರ್ಧ ತಾಸು ಹತ್ರ ಮೈ ತೆಗ್ತೀವಿ. ಪ್ರಸಂಗ ಬಂದ್ರೆ ನಮ್ ಕೆಲಸ ಮಾಡೋ ಇರ್ಲಿ ಹೆಂಡಿ ತೆಗಿತೀವಿ. ಬಹುತೇಕ ನನಗೆ ಶುಗರ್ ಆಗಿತ್ತು ಭಾಳ ಮಂದಿ ಹೇಳಿದ್ರು. ಈಗ 3 ತಿಂಗಳಾತ ಡಾಕ್ಟರ್ ಸನಿಕ ನಾ ಹೋಗಿಲ್ಲ. ಅದಕ್ಕೆ ಬಹಳ ಲಾಭಗಳದಾವ. ಸಮಾಜ ಕಟ್ಟೋನ, ಒಳ್ಳೆ ಊರೊಳಗೆ ಜಾತಿ ಮತ ಪಂಥ ಎಲ್ಲ ಬದಿಗಿಟ್ರಿ. ಧರ್ಮ ದೇವರ, ಇದು ನನ್ನ ದೇವರ ನಿನ್ನ ದೇವರ, ಇದನ್ನೆಲ್ಲ ತೆಗೆದೋಗಿರಿ. ಬಂಧುಗಳೇ, ನಾವೆಲ್ಲರೂ ಭಾರತ ಮಾತೆ ಮಕ್ಕಳು ಅಂತಕ್ಕಂಥದನ್ನ ಇದೊಂದು ಪರಮಾತ್ಮ ಕೊನೆ ಅವಕಾಶ ಕೊಟ್ಟಾನ. ಎಲ್ಲರೂ ಕೂಡಿ ಬದುಕೋಣ. ಅವ್ರು ಇಲ್ಲಿ ಬರಂಗಿಲ್ಲ, ನಾವ್ ಅಲ್ಲಿ ಹೋಗಂಗಿಲ್ಲ, ತೆಗೆದುಗಿರಿ. ಅದು ಪರಮಾತ್ಮ ಅಂತದ್ ಏನು ಇಟ್ಟಿಲ್ಲ. ದೇವ್ರು ಏನೇನು ಕೊಟ್ಟಾನ? ಮ್ಯಾಲ ಮೇಘ ಇಟ್ಟಾನ, ಸುಳಿವು ಗಾಳಿ ಕೊಟ್ಟಾನ, ಮಳೆ ಕೊಟ್ಟಾನ, ಪ್ರಕೃತಿ ಇಟ್ಟಾನ. ಇಷ್ಟೆಲ್ಲ ಇಟ್ಟು ಏನ್ ಕೊಡ್ಬೇಕಾಗಿತ್ರಿ? ನೋಡಾಕ ಕಣ್ಣು ಕೊಟ್ಟಾನ್ರಿಪ್ಪ. ಅವನು ವರ್ಣನೆ ಮಾಡಾಕ ನಾಲಿಗೆ ಕೊಟ್ಟಾನ್ರಿ. ಇಂತ ಇವೆಲ್ಲ ಕೊಟ್ಟವಾಗ ನೆನಪಿಟ್ಕೊಳ್ಳೋದು ಒಂದೇ ನಮ್ಮ ತಲೆ ಐತಿ ಅಂತಕ್ಕಂಥ ಮಾತು ಹೇಳಿ ನಮ್ಮಿಬ್ಬರನ್ನು ಕರೆಸಿ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿರಿ. ಮನೆಗೆ ಒಂದು ಚಾಲನ್ ಹಾಡಿ 2 ಮಾತು ಸರ್ ಅವ್ರ ಬದಲು ಹೇಳ್ಬೇಕಂದ್ರೆ, ಬಹುತೇಕ ಇವತ್ತು ಸರ್ಕಾರಿ ಶಾಲೆಗಳೆಲ್ಲ ಬಂದಾಗೋ ಸ್ಥಿತಿಗೆ ಬಂದಾವ್ರಿಪ್ಪ. ನಮ್ಮ ಗಂಟೆ ಸರ್ ಹಿಡಕಲ್ ಶಾಲೆಯ ಹೆಡ್ ಮಾಸ್ಟರ್ ಆಗೋಕ್ಕಿಂತ ಮೊದಲು 60 ಮಕ್ಕಳಿದ್ದು. ನಾನು ಬಸ್ ಪ್ರೈವೇಟ್ ಶಾಲೆ ಸಂಸ್ಥಾಪಕನಾಗಿ
ಸರ್ಗೊಂದು ಕಿವಿ ಮಾತೇಳಿ ಹಾಂ ಮತ್ತೊಮ್ಮೆ ನೀವು ನನಗೆ ಭೇಟಿ ಆಗೋಟ್ಟಿಗೆ 120 ಮಕ್ಕಳಾಗ್ಬೇಕು ನಿಮ್ಮ ಶಾಲೆ ಅಂದಾಗ ಬಹುತೇಕ 150 ಮಕ್ಕಳಾಗ್ಯಾವ. ಹೌದು ಹೌದು ಅಷ್ಟು ಮಕ್ಕಳಾಗ್ಯಾವ. ಅದಕ್ಕೆ ಬಂಧುಗಳೇ ನಾವೆಲ್ಲರೂ ನಮ್ದೇನು ವೃತ್ತಿ ಅದಲ್ಲ ಹೌದು. ಇದಕ್ಕೆ ಸ್ವಧರ್ಮ ಅಂತ ಕರೀತಾರೆ. ಮೊದಲು ಅವ್ರ ಮಗಳನ್ನ ಅಡ್ಮಿಷನ್ ಮಾಡ್ಯಾರ. ಓ ಅದನ್ನ ಮರ್ತೀನಿ ನೋಡಿ. ಹೌದು. ನಾನು ಅವ್ರ ಶಾಲೆಗೆ ಹೋದಾಗ ಒಂದು ಮಾತು ಹೇಳೀನಿ. ಹೌದ್ರಿ. ತಿಂಗಳಿಗೆ 80,000 ಪಗಾರ ತೊಗೊಳ್ಳೋ ಸರ್ಕಾರಿ ನೌಕರಸ್ಥರು ಹೌದು 15,000 ಕೊಡು ತಗೊಳ್ಳೋ ಪಗ. ಈ ಕಾನ್ವೆಂಟ್ ಶಾಲೆಗೆ ಹೋಗಿ ಹುಡುಗನ ಬಿಡ್ಲಾಕ ಲೋನಾ ತಗೊಂಡು ಸ್ಕೂಟಿ ತಗೊಂಡು 3 ತಾಸು ನಿಲ್ತೀರಿ. ಹೌದು. ನಿಮಗೆ ವಿಶ್ವಾಸ ಇಲ್ಲನಂತ ಕೇಳಿದಾಗ ಸರ್ ಮೊದಲು ತಮ್ಮ ಮಗಳನ್ನ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ತಗೊಂಡು. ಹೌದು ಹೌದ್ರಿ ಹೌದು. ಇದು ಪುಣ್ಯಾತ್ಮರ ಅಂತ ಒಬ್ರು ಆದರ್ಶ ಶಿಕ್ಷಕರು ಡೊಳ್ಳಿನ ಹಾಡಿನ ಜೊತೆಯಾಗಿ ಹೌದು ಇಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹುತೇಕ ಮೊದಲು ಒಂದ್ಸಲ ನನಗೇನೋ ಪಕ್ಕ ಹಾಡ್ಲಕ್ ಬರ್ತಲಾಗಿತ್ತು. ಹೌದು. ಅವಾಗ ಅವ್ರು ಚಲೋ ಹಾಡ್ತಿದ್ರು ಮಾರುತಿ. ಹೌದ್ರಿ. ಇವ್ರು ತಮ್ಮ. ಹೌದ್ರಿ. ಅವಾಗ ನಮ್ಮ ನೋಟು ದುಸಾರ ಕಂಜಿಸಿ ಬಿಟ್ಟಿದ್ರು. ಹಾಂ ನಮಗೆ ಅವಾಗ ತಲೆಯಾಗಿ ಸೇರಿ ಬಿಡ್ತು. ಈ ಅನ್ಸವ್ರ ಮುಂದೆ ನಾವು ಅಂಜಲಾರ್ದಂಗೆ ನಿಲ್ಬೇಕಾದ್ರೆ ಹೆಂಗೆ ಮಾಡ್ಬೇಕಂತಂದಾಗ ಆವತ್ತಿನ ಹಿಡ್ಕೊಂಡು ಇವತ್ತಿನ ಒಂದು ದಿವಸ ದೇವರ ಅಶಬ್ದ ನಾವು ಯಾರು ಮಾತನಾಡಕ್ ಹೋಗಿ. ಹೌದು ಹೌದ್ರಿ. ನೀವೆಲ್ಲ ಕೇಳಾಕತ್ತೀರಿ ಈ ಯೂಟ್ಯೂಬ್ದಾಗ ಏನವ್ರ ಮಾತುಗಳು ಏನಿದನು. ದಯವಿಟ್ಟು ಅಂಥವ್ರನ್ನ ತರಿಸೋಕ್ಕಿಂತನು 2 ತಾಸು ಕಾರ್ಯಕ್ರಮ ಮಾಡ್ರಿ. ಮುಂದೆ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಿಗಬೇಕು. ಹೌದು ಹೌದ್ರಿ. ಒಳ್ಳೆ ಸಂಸ್ಕಾರ ಸಿಗ್ಬೇಕು. ಗ್ವಾಡ್ಯಾಂದ ಮಾಡಿ ಓಡೋಕತ್ತೆ ಅಂತ ಹೇಳಿ ಅರ್ಥ ಬಬಲಾದೇವ್. ಹೌದು ಹೌದು. ಗ್ವಾಡ್ಯಾನ್ ಮಾಡಂದ್ರೆ ಗೊತ್ತಾತಿಲ್ಲ. ನಾ ಭಾಳ ಬಿಚ್ಚಿ ಹೇಳೋದಿಲ್ಲ. ಹೌದ್ರಿ. ಅದಕ್ಕೆ ದಯವಿಟ್ಟು ನನಗೆ ಮಂದಿ ಇಲ್ಲ ಅಂತಕ್ಕಂಥ ಮಾತು ಸುರುವಿಗೆ ಬಂದಾಗ ಏನೋ ಒಂದು ತೊಂದರೆ ಆಗಿತ್ತು ಕಾಣ್ತದಿಲ್ಲ. ಹೌದ್ರಿಪ್ಪ. ಆದ್ರೆ ಈಗ ಬಂದು ನೋಡಾಕತ್ತೀನಿ ಮಂದಿನ ಎದ್ದು ಹೋಗಂಗಿಲ್ಲ ಅನ್ಕೋತ ಮುಂದಿನವ್ರಿಗೆ ಹೇಳಾಕ್ಬೇಕು. ಹೌದು ಹೌದ್ರಿ. ಅಂತ ಪ್ರೀತಿಯನ್ನು ತೋರಿರ್ತಕ್ಕಂಥ ಈ ಪಾಮರ್ಲಿನಿ ಪುಣ್ಯಾತ್ಮರೇ ನಿಮ್ಗೆಲ್ಲರಿಗೆ ಆ ಬೀರೇಶ್ವರರು ಅಮೋಕ್ಷಸಿದ್ದೇಶ್ವರರು ನಮ್ಮೆಲ್ಲ ರೈತ ಬಾಂಧವರಿಗೆ ಮಳೆ ಬೆಳೆ ಕೊಟ್ಟು ಆ ಬಾವಿ ಬಸವೇಶ್ವರನಲ್ಲಿ ಕೂಡ ಭಕ್ತಿಯಿಂದ ಬೇಡ್ಕೊಂಡು ಈ ಗ್ರಾಮಕ್ಕೆ ಸದಾವಕಾಲ ಯಾವುದೂ ಕೊರತೆ ಆಗಲಾರ್ದಂಗೆ ಕಾಪಾಡು ಸೃಷ್ಟಿ ಅಂತ ಕರಿತೀವಿ ನಾವು. ಹೌದ್ರಿ. ಸೃಷ್ಟಿ ಬ್ರಹ್ಮ ಮಾಡ್ತಾನಂತ ಹೇಳ್ತೀವಿ ನಾವು. ಹೌದ್ರಿ. ಬರೇ ಸೃಷ್ಟಿ ಅಂದ್ರೆ ಹುಟ್ಟುದು ಅಲ್ಲ ಸೃಷ್ಟಿ. ನಮ್ಮಲ್ಲಿ ದಿನನಿತ್ಯ ಕ್ಷಣ ಹೊಸ ಶಬ್ದಗಳು ಹುಟ್ಟುತ್ತಿರ್ಬೇಕು. ಹೊಸ ಆಲೋಚನೆಗಳು ಬರ್ತಿರ್ಬೇಕು. ಊರನ್ನು ಯಾವ ರೀತಿ ಕಟ್ಟಬೇಕು, ಊರು ಮುಂದೆ ಸುಧಾರಣೆ ಯಾವ ರೀತಿ ಆಗ್ಬೇಕು, ಈ ಮಂದಿರ ಏನು ಕಟ್ಟಿದ್ರೆ ಈ ಮಂದಿರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಆಲೋಚನೆ ಕಡೆ ನಿತ್ಯನೂ ಕೂಡ ಚಿಂತನೆ ಮಾಡೋದಕ್ಕೆ ಹುಟ್ಟಿಸೋದಕ್ಕೆ ಇದಕ್ಕೆ ಸೃಷ್ಟಿ ಅಂತ ಕರೀತಾರೆ. ಅಂತ ಆಲೋಚನೆಯನ್ನ ಮಾಡ್ಲಿಕ್ಕೆ ನೀವೆಲ್ಲ ಅವಕಾಶ ಮಾಡಿ ಕೊಟ್ಟಿರಿ ಪುಣ್ಯಾತ್ಮರೇ. ಬಹುತೇಕ ನಮ್ಮ ನಡುವನವ್ರು ಮುಂಜಾನೆ ಬಂದು ಕೂತಾರ. ಒಂದಿಟ್ಟು ಒಳಗಾಡಿಲ್ಲ ಅವ್ರು. ನಾ ತಳಗಿಳಿದು ಊಟಕ್ಕೆ ಹೋಗಾಗ ನಾವು ಬರ್ತೀವಿ ನೋಡ್ರಿ ಅಂದ್ರ. ಹೌದ್ರಿಪ್ಪ. ಅದಕ್ಕೆ ಕೇಳು ಕಿವಿ ಇದ್ದು ಅಂದ್ರೆ ಪುಣ್ಯಾತ್ಮರೇ ಹಸು ನೇರಡಿಗೆ ಸಹಿತ ಆಗೋದಿಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ 2 ಸಂಘದ ಪರವಾಗಿ ನಮಸ್ಕಾರಗಳು ಹೇಳಿ ಇಲ್ಲಿ ಸೂತ್ರ ಮತ್ತು ಪಾತ್ರ ಆಗಲೇ ಗೌಡ್ರು ಹೇಳಿ ಹೋಗ್ಯಾರ. ಇದು ಏನತ್ರಿ ಕೊನೆಗೆ ಪುಣ್ಯಾತ್ಮರೇ ಅದನ್ನ ಜಜ್ಮೆಂಟ್ ಸರ್ ಹೇಳಿ ಮಾತಾಡ್ತಾರೆ. ನಿಮ್ಗೆಲ್ಲರಿಗೂ ಮತ್ತು ಒಳ್ಳೆಯದಾಗಲಿ. ಮತ್ತು ನಮಗೆ ಅವಕಾಶ ಕೊಟ್ಟಾಗ ಬಾಯು ಬಸವೇಶ್ವರನ ಒಂದು ಸೇವಾದೊಳಗೆ ನನಗೆ ಎಷ್ಟು ಸಮಯ ಸಿಗ್ತದೆ ಗೊತ್ತಿಲ್ಲ. ಅದ್ರ ಒತ್ತಡದ ಮಧ್ಯದಲ್ಲಿ ಮತ್ತೆ ಬರ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದಾಗ ಗೌಡ್ರ ಮುಖದ ಮೇಲೆ ಕಳೆ ಬಂದು ನಗಲಿಕ್ಕತ್ತಾರ. ಅದಕ್ಕೆ ತಮಗೆಲ್ಲ ನಮಸ್ಕಾರ ಹೇಳಿ ಸರ್ 2 ಮಾತು ಮಾತಾಡ್ತಾರೆ. ಇನ್ನು ಚಾಲು ಅಂತ